ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ರಮೇಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಗೈಸ್, ನೋಡ್ಕೊಬನ್ನಿ. ನಾನಿಲ್ಲೊಂದು 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ ಗೈಸ್. ನೀಟಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊತೀನಿ ಗೈಸ್. ನೆಕ್ಸ್ಟು ನಾನು ಕುಕ್ಕರಿಗೆ 1 ಕಪ್ ತೊಗರಿಬೇಳೆ ತೊಗೊಂಡು ನೀಟಾಗಿ ತೊಗೊಂಡಿದ್ದೀನಿ ಗೈಸ್. ನೆಕ್ಸ್ಟು 1/4 ಕಪ್ ಮೈಸೂರು ಬೇಳೆ ಕೂಡ ತೊಗೊಂಡಿದ್ದೀನಿ. ಮೈಸೂರು ಬೇಳೆ ಅಂತಾರೆ. ಎರಡನ್ನೂ ನೀಟಾಗಿ ತೊಳೆದು ಒಂದು ಕುಕ್ಕರಿಗೆ ನೀರು ಹಾಕಿ ಇಟ್ಕೊತೀನಿ ಗೈಸ್. ಒಂದು 3 ಟೊಮೆಟೊ, ಒಂದು 4 ಹಸಿಮೆಣ್ಸಿನ್ಕಾಯಿ ಕೂಡ ತೊಳೆದು ಕಟ್ ಮಾಡಿ ಹಾಕ್ಕೊತಿದ್ದೀನಿ ಗೈಸ್. ಮತ್ತು ಈರುಳ್ಳಿ ಅಂದರೆ ನಾಟಿ ಈರುಳ್ಳಿ, ಒಂದು 4-5 ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 5-6 ಇಲ್ಕು ಬೆಳ್ಳುಳ್ಳಿ, ಅದನ್ನು ಕೂಡ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಗೈಸ್. ಮತ್ತು ಅರಿಶಿನದ ಪುಡಿ, ಇಷ್ಟನ್ನು ನೀಟಾಗಿ ಹಾಕಿ 2 ವಿಷಲ್ ಹೊಡ್ಸ್ಕೊತೀನಿ ಗೈಸ್. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋವಂಥ ಬೆಂಡೆಕಾಯಿಗೆ 1-2 ಸ್ಪೂನು ಆಯಿಲ್ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊತಿದ್ದೀನಿ ಗೈಸ್. ಬೆಂಡೆಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು, ಅದು ಲೋಳೆ ಎಲ್ಲ ಹೋಗೋ ಥರ. ಆವಾಗ ನೀಟಾಗಿ ಇರುತ್ತೆ, ಸಾಂಬಾರೆಲ್ಲ ಚೆನ್ನಾಗಾಗುತ್ತೆ ಗೈಸ್. ನೆಕ್ಸ್ಟು ರೋಸ್ಟ್ ಆದಮೇಲೆ ಇಲ್ಲಿ ವಿಷಲ್ ಹೋಗಿರುತ್ತಲ್ಲ ಕುಕ್ಕರು, ಅದನ್ನು ಓಪನ್ ಮಾಡಿಕೊಂಡೆ ಗೈಸ್. ತೊಗರಿಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಮುಕ್ಕಾಲು ಬೆಂದಿತ್ತು. ಫುಲ್ಲು ಬೇಯಿಸ್ಕೋಬೇಡಿ, ಮುಕ್ಕಾಲು ಬೇಯಿಸ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಆಯಿತಾ ಗೈಸ್. ತುಂಬ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ. ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡು ಎತ್ತಿಟ್ಕೊಂಡಾದ್ಮೇಲೆ ಅದೇ ಕುಕ್ಕರ್ ಇಟ್ಕೊಂಡು ತೊಳೆದು ನೀಟಾಗಿ ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ ಗೈಸ್. 3 ಸ್ಪೂನು ಎಣ್ಣೆ ಹಾಕ್ಕೊತಿದ್ದೀನಿ ಗೈಸ್ ಅದೇ ಕುಕ್ಕರಿಗೆ. ನೆಕ್ಸ್ಟ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಕಾಯಿದ ಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ಗೈಸ್. 1-2 ಈರುಳ್ಳಿ ಎತ್ತಿಟ್ಕೊಂಡಿದ್ದೆ, ಅದು ಕೂಡ ಕಟ್ ಮಾಡಿ ಜಜ್ಜಿ ಹಾಕ್ಕೊತಾ ಇದ್ದೀನಿ ಗೈಸ್, ಒಗ್ಗರಣೆಗಲ್ವ. ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ. ನೆಕ್ಸ್ಟು ಒಣಮೆಣ್ಸಿನ್ಕಾಯಿ, ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್ ಒಗ್ಗರಣೆಲಿ. ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಎಲ್ಲ ಮಾಡ್ಕೊಂಡಾದಮೇಲೆ 1 ಚಿಟಿಕೆ ಇಂಗು, ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಗೈಸ್. ನೆಕ್ಸ್ಟು ಸಾಂಬಾರು ಪುಡಿ, ತೊಗರಿಬೇಳೆ ಅಂದರೆ ಎಲ್ಲ ಬೇಳೆ ಸಾಂಬಾರು ಪುಡಿ ಅಂತ ನಾನು ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಸಾಂಬಾರು ಪುಡಿನ 1-2 ಅಥವಾ 2.5-3 ಸ್ಪೂನು ಹಾಕ್ಕೊತಾ ಇದ್ದೀನಿ ಗೈಸ್. ಇದು ತುಂಬ ಖಾರ ಇದೆ, ಸೊ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ನೆಕ್ಸ್ಟು ಫ್ರೈ ಆಗಿರೋವಂಥ ಬೆಂಡೆಕಾಯಿ ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಡ್ರೈ ಫೀಲ್ ಆಗುತ್ತೆ, ಅದು ಡ್ರೈ ಜಸ್ಟ್ 1 ಮಿನಿಟ್ ರೋಸ್ಟ್ ಆದಮೇಲೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಅದ್ರ ನೀರಿರುತ್ತಲ್ವ ಆ ತಿಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೈಸ್. ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಬೆಂಡೆಕಾಯಿ ರೋಸ್ಟ್ ಆಗುತ್ತೆ ಮತ್ತು ಸಾಂಬಾರು ಪುಡಿ ಕೂಡ ಮಸಾಲೆ ಸ್ಮೆಲ್ ಇರಲ್ಲ, ಎಲ್ಲ ಹೋಗುತ್ತೆ, ಚೆನ್ನಾಗಿರುತ್ತೆ. 1 ಲೋಟ ನೀರು ಹಾಕ್ಕೊಂಡು ನೆಕ್ಸ್ಟ್ ಬೇರೆ ವಾಟರ್ ಕೂಡ 1 ಲೋಟ ಹಾಕ್ಕೊಂಡು ನೀಟಾಗಿ ಒಂದು 5-10 ನಿಮಿಷ ಕುದಿಸ್ಕೋಬೇಕಾಗುತ್ತೆ ಗೈಸ್. ನೀಟಾಗಿ ಕುದಿಸೋದ್ರಿಂದ ಅದ್ರದ್ದು ಮಸಾಲೆ ಸ್ಮೆಲ್ ಆಗಿರ್ಬೋದು, ಅದು ಮತ್ತು ಬೆಂಡೆಕಾಯಿಗೆ 1 ಸ್ಪೂನ್ ಅಂದರೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳೋದ್ರಿಂದ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಬೆಂಡೆಕಾಯಿ ಗೈಸ್. ನೆಕ್ಸ್ಟ್ ನಾವು ಬೇಳೆ, ಟೊಮೆಟೊ ಎಲ್ಲ ಬೇಯಿಸ್ಕೊಂಡು ವಿಷಲ್ ಹೊಡ್ಸ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ಗೈಸ್. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಎಕ್ಸ್ಟ್ರಾ ನೀರು ಕೂಡ ಆ್ಯಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಅದನ್ನು ಸಾಂಬಾರನ್ನ. ಆವಾಗ ಆಲ್ಮೋಸ್ಟ್ 95% ಬೆಂಡೆಕಾಯಿ ಸಾಂಬಾರು ಆಯಿತು. ಈ ಥರ ಕುದಿಸ್ಕೊಂಡು ನೀಟಾಗಿ ಅದ್ರದ್ದು ನಮಗೆ ನೀರು ಎಷ್ಟು ಬೇಕೆಲ್ಲ ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕೊನೆಗೆ ಕೊತ್ತಂಬರಿ ಮತ್ತು ನಾನು ಬೆಲ್ಲ ಕೂಡ ಹಾಕೋದ್ರಿಂದ ರುಚಿ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಸೊ ಇದೆಲ್ಲ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಗೈಸ್. ಸೀರಿಯಸ್ಲಿ ಗೈಸ್, ಸೂಪರ್ ಆ್ಯಂಡ್ ಟೇಸ್ಟಿ ಬೆಂಡೆಕಾಯಿ ಸಾರು, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಮಧ್ಯಾಹ್ನ ಊಟಕ್ಕೆ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೆ ಗೈಸ್. ಈ ಥರ ಇದೆ ನೋಡಿ ನಮ್ಮನೆ ಬೆಂಡೆಕಾಯಿ ಸಾಂಬಾರು, ಕುದೀತಾ ಇದೆ, ಸ್ಮೆಲ್ ಕೂಡ ಸಖತ್ತಾಗಿದೆ ಗೈಸ್. ರೆಡಿ ಟು ಬೆಂಡೆಕಾಯಿ ಸಾಂಬಾರು. ಈ ಥರ ಎಲ್ಲ ಕೆಲಸ ಆದಮೇಲೆ ಅಡುಗೆ ಮನೆ ನೋಡೋಕ್ಕೆ ಒಂಥರ ಚೆಂದ ಗೈಸ್. ಅಡುಗೆ ಎಲ್ಲ ಆದಮೇಲೆ ನಮ್ಮನೆ ಕೌಂಟರ್ ಟಾಪ್ ಈ ಥರ ಕಾಣಿಸ್ತಾ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.